ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಏನಪ್ಪ ಇವತ್ತು ಅಂದರೆ ನಾನ್ ವೆಜ್ ಮಾಡಲೇಬೇಕಲ್ಲ ಸಂಡೇ. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ನಾನು ಸ್ವಲ್ಪ ರೆಸಿಪೀಸ್ನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನ್ ವೆಜ್ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಮನೆಗೆ. ಸೊ ನಾನು ಹಸ್ಬೆಂಡ್ ಹೋಗಿ ತೊಗೊಂಡ್ಬರೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ನಾನ್ ವೆಜ್ ಅಂದರೆ ಕೊತ್ತಂಬರಿ, ಪುದೀನ, ಶುಂಠಿ, ಹಾಗೆ ಹಸಿಮೆಣಸಿಗೆ ಎಲ್ಲ ಬೇಕಾಗಿತ್ತು. ಎಲ್ಲ ತೊಗೊಂಡು ಮನೆ ಸಂಡೇ ಸ್ಪೆಷಲ್ ಏನು ಮಾಡ್ತಾ ಇದ್ದಾರೆ ನೋಡೋಣ. ಇವತ್ತು ಸಂಡೇ ಸ್ಪೆಷಲ್ ರೆಸಿಪಿ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀರಾ ಅಕ್ಕ? ದಿವ್ಯ, ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೈಮಾ ಮಾಡೋಣ ಅಂತ. ಕೈಮಾ ಮಾಡೋಣ ಅಂತ ರೆಸಿಪಿ ಶೇರ್ ಮಾಡೋಣ. ಓಕೆ ಅಕ್ಕ, ಆಗಿದೆ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳೋಣ. ಓಕೆ. 3 ಇಂದ 4 ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, 3 ಈರುಳ್ಳಿ, ಹಾಗೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಚಕ್ಕೆ, 1 ಸ್ಪೂನ್ ಲವಂಗ, ಹಾಗೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ, 2 ಮೊಟ್ಟೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಧನಿಯಾ, ಹಾಗೆ ಚಿಲ್ಲಿ ಪೌಡರ್, ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕೈಮಾ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಹಾಗೆ ಹುರಿಗಡಲೆ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಕ್ಕ. ಏನೋ ಆಯಿಲ್. ದಿವ್ಯ, ಶುರು ಮಾಡೋಣ. ಹ್ಞೂ ಅಕ್ಕ, ಸ್ಟಾರ್ಟ್ ಮಾಡೋಣ. ಫಸ್ಟು ಬಾಣಲಿ ತಗೋ ನೀನು. ಸ್ಟವ್ ಹಚ್ಕೊಳ್ಳೋಣ. ಹಾಂ, ಸ್ಟಾರ್ಟ್. ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಓಕೆ. ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಓಕೆ. ತಗೋ. ಇಷ್ಟೇನು ಹಾಕೋಣಕ್ಕ? ಫಸ್ಟ್ ಆನಿಯನ್ ಹಾಕು. ಮೆಣಸು, ಚಕ್ಕೆ, 1 ಸ್ಪೂನ್ ಲವಂಗ, ಹಾಗೆ 3 ಇಂಚು ಶುಂಠಿ, ಹಾಗೆ 3 ಗೆಡ್ಡೆ ಬೆಳ್ಳುಳ್ಳಿ. ಇಷ್ಟು ಫ್ರೈ ಮಾಡ್ಕೋಬೇಕಕ್ಕ. ಜೊತೆಗೆ ಇದು ಮಾಡ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು 1 ಇದೆಷ್ಟು ಎಲ್ಲ ಇದೆಲ್ಲ ರುಬ್ಕೋಬೇಕಕ್ಕ. ಫ್ರೈ ಮಾಡಿಕೊಂಡು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಟಾಪ್ ಮಾಡಿ. 1-2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ, ಸೈಡಿಗೆ ಎತ್ತಿಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಬಿಸಿಲಾಗಿ ಒಗ್ಗರಣೆಗೆ 1 ಈರುಳ್ಳಿ ಹಾಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ಒಗ್ಗರಣೆಗೆ ಈರುಳ್ಳಿ ಹಾಕೋಣ. ಇದು 1/2 kg ಇದೆ ಕೈಮಾ. ಸ್ವಲ್ಪ ಪೀಸಸ್ ಕೂಡ ಹಾಕಬೇಕು, ಸ್ವಲ್ಪ ಟೇಸ್ಟಿ ಆಗೋದಕ್ಕೆ. ಇದರಲ್ಲಿ ಒಂದು 4 ಪೀಸ್ ಅಷ್ಟೇ. ಸ್ವಲ್ಪ ಫ್ರೈ ಆಗಲಿ. ಈ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಆಮೇಲೆ ಮತ್ತೆ ಹಾಕೊಳ್ಳೋಣ. 1 ಅರ್ಧ ಸ್ಪೂನ್ ಧನಿಯಾ ಪುಡಿ, 1 ಚಿಲ್ಲಿ ಪೌಡರ್. ಇದೆಲ್ಲ ಮಟನ್ ಗಿಡಿಲಿ ಅಂತ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ.
ಅರ್ಧ ಬೌಲ್ ತೆಂಗಿನ ತುರಿ. ರುಬ್ಬಕ್ಕೂ ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕ್ಕೊಳ್ಳಿ. ಇದೊಂದು 2 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಮಾಡಿದ್ದೀವಲ್ಲ ಮಟನ್ನು, ಅದಕ್ಕೆ ಹಾಕೋಬೇಕು. ಎಲ್ಲ ಮಸಾಲೆ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. ಇಷ್ಟು ಮಸಾಲೆ ಉಳಿಸ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆನ ಏನು ಮಾಡೋಣ ಅಂತ ತೋರಿಸ್ತೀನಿ. ಇವಾಗ ಹಿಡಿಯೋಕೆ ಈ ಮಸಾಲೆನ, ಈ ಮಸಾಲೆಗೆ ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, 2 ಮೊಟ್ಟೆ, ಸ್ವಲ್ಪ ಪುಡಿ ಉಪ್ಪು ಹಾಕೊಳ್ಳೋಣ. ಇವಾಗ ಕೈಮಾ, ಇದಿಷ್ಟು 1-2 ಗ್ರೈಂಡ್ ಮಾಡ್ಕೊ. ದಿವ್ಯ ಗ್ರೈಂಡ್ ಮಾಡ್ಕೊಳ್ಳಿ. ಅಷ್ಟೊತ್ತಲ್ಲಿ ನಾನು ಈ ಮಸಾಲೆಗೆ ಸ್ವಲ್ಪ ನೀರು ಹಾಕೋಣ. ನಿಮ್ಗೆ ಸಾರು ಯಾವ ಥರ ಇರಬೇಕು, ಗಟ್ಟಿ ಇರಬೇಕಾ, ಸ್ವಲ್ಪ ತೆಳ ಇರಬೇಕಾ, ಆವಾಗ ನೋಡಿಕೊಂಡು ನೀರು ಹಾಕೊಳ್ಳಿ. ಈ ಥರ ರುಬ್ಕೊಂಡಿದ್ದೀನಿ ಕೈ ಮೇಲೆ ಹಾಕ್ಕೊಂಡು. ನೆಕ್ಸ್ಟು ಉಂಡೆ ಕಟ್ಟೋಣ ಬನ್ನಿ. ಇವಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ನೋಡೋದ್ರಲ್ಲ, ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಕೊಂಡಿದ್ದೀವಿ. ಈಗ ಉಂಡೆನ ಈಗ ಕುದೀತರ ಸಾಂಬಾರು ಮೇಲೆ ಒಂದು ಸ್ಟೀಲ್ ತಟ್ಟೆ ಮೇಲೆ ಉಂಡೆಗಳನ್ನೆಲ್ಲ ಇಟ್ಟಿದ್ದೀವಿ. ಯಾಕೆ ಇಟ್ಟಿದ್ದೀವಿ ಅಂತ ನಾನು ಹೇಳ್ತೀನಿ. ಈ ಥರ ಉಂಡೆಗಳನ್ನ ನಾವು ಸ್ಟೀಮ್ ಥರ ಮಾಡಿದರೆ ಯಾವುದೇ ಉಂಡೆಗಳು ಕೂಡ ಒಡೆದೋಗಲ್ಲ, ಹಾಗೇ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಂಡೆಗಳು ಯಾವುದು ಒಂದು ಉಂಡೆ ಕೂಡ ಬ್ರೇಕ್ ಆಗಿಲ್ಲ. ಈ ಥರ ಮಾಡೋದ್ರಿಂದ ಯಾವುದು ಉಂಡೆಗಲ್ಲ. ಕೆಲವೊಬ್ಬರು ಸಾಂಬಾರಿಗೇ ಉಂಡೆಗಳನ್ನ ಹಾಗೆ ಬಿಡ್ತಾರೆ, ಆದರೆ ಈ ಥರ ಮಾಡೋದ್ರಿಂದ ಯಾವ ಉಂಡೆನೂ ಒಡೆಯೋಲ್ಲ. ಹಾಗೆ ಈ ಥರ ನೀವು ಟ್ರೈ ಮಾಡಿ, ಒಂದು ಉಂಡೆ ಕೂಡ ಒಡೆದೋಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಉಂಡೆಗಳು ಕೂಡ ಸಾಂಬಾರಲ್ಲಿ ಹಾಕ್ಕೊಂಡಾಗ. ಹಾಗೆ ಸಾಂಬಾರು ಕುದೀತಾ ಇರುವಾಗ ನಾವು ಸ್ಟೀಮ್ ಆಗಿರುತ್ತಲ್ಲ, ಸ್ಟೀಮ್ ಆದಮೇಲೆ ನಾವು ಒಂದು ಪ್ಲೇಟ್ ಇಟ್ಕೊಂಡಿದ್ವಿ, ಅದನ್ನ ಇವಾಗ ಒಂದು ರೌಂಡ್ ಹಾಕ್ಕೊಳ್ತಾ ಇದ್ದೀವಿ ನಾವು. ಈ ಥರ ನೋಡಿ, ಒಂದು ಉಂಡೆ ಕೂಡ ಒಡೆದೋಗಿಲ್ಲ. ಎಷ್ಟು ಚೆನ್ನಾಗಿ ಉಂಡೆಗಳು ಕೂಡ ಇತ್ತು. ಹಾಗೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದಾಗ ನನಗೆ ಆ ಸಾಂಬಾರು ನೋಡಿದಾಗ ತುಂಬಾ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನಾವೀಗ ಎಲ್ಲ ಉಂಡೆಗಳನ್ನ ಕಟ್ಕೊಂಡು ಈಗೆಲ್ಲ ಉಂಡೆಗಳು ಕೂಡ ಸಾಂಬಾರ್ಗೆ ಹಾಕ್ಕೊಂಡ್ವಿ. ಫ್ರೆಂಡ್ಸ್, ಹಾಗೆ ನೋಡಿದ್ರಲ್ಲ, ಒಂದು ಕಡೆ ಕೈಮಾ ಸಾಂಬಾರು ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಈಗ ಚಿಕನ್ ಚಾಪ್ಸ್ ಮಾಡೋಣ ಅಂತ ಚಿಕನ್ ಚಾಪ್ಸ್. ಓಕೆ, ಸಣ್ಣ ಎತ್ತಿ ಸ್ವಲ್ಪ ಮೆಣಸಿನ್ಕಾಯಿ, ಒಂದು 4-5, ಸ್ವಲ್ಪ ಫ್ರೈ ಮಾಡ್ತೀನಿ. ಇದು ಟೊಮೆಟೊ ಹಚ್ಚಿಕೊಬೇಕು.
ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಬಿಡಿ. ಗ್ರೈಂಡ್ ಆಗಿದೆ ಇವಾಗ ನೋಡಿ, ಗ್ರೈಂಡ್ ಆಗಿದೆ. ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಪುದೀನ, 2 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ದೊಡ್ಡ ಈರುಳ್ಳಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ಓಕೆ. ಡಿಪಾರ್ಟ್ಮೆಂಟ್ ನಮ್ಮ ಅತ್ತೆ ಇದೆ, ಅವರೇ ಮುದ್ದೆ ಮಾಡೋದು. ಅವರಷ್ಟು ಚೆನ್ನಾಗಿ ಮುದ್ದೆ ಮಾಡೋಕೆ ನಮ್ಗೆ ಬರಲ್ಲ. ಅದಕ್ಕೆ ನಾವೆಲ್ಲ ಬರೀ ಅಡುಗೆ ಡಿಪಾರ್ಟ್ಮೆಂಟ್, ಅನ್ನ ಮಾಡೋದು, ಸಾಂಬಾರು ಅದೆಲ್ಲ ಮಾಡ್ಕೊತೀವಿ. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕೋದು. ಇದೇ ಥರ ಸ್ವಲ್ಪ ಗಟ್ಟಿಯಾಗಿದ್ದರೆ ಹೀಗೆ ಇರಲಿ. ಸ್ವಲ್ಪ ತೆಳಬೇಕು ಅಂದರೆ ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಬೇಗ 3 ವಿಷಲ್ಗೂ ಕಲಿಸ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಮ್ಮ ಮತ್ತೆ ಮುದ್ದೆ ಮಾಡ್ತಾ ಇದ್ದಾರೆ ಅಲ್ವಮ್ಮ? ಮುದ್ದೆ ಹೆಂಗೆ ಮಾಡೋದು ಅಂತ ಹಂಗೆ ತೋರಿಸ್ಬಿಟ್ಟು ಇವಾಗ ನಮ್ಮ ಅತ್ತೆ ಮುದ್ದೆ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಅಮ್ಮ ಮುದ್ದೆ ಹೆಂಗೆ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ನೀರಿಡೋದು, ಹಾಂ ಸ್ವಲ್ಪ ಉಪ್ಪು ಹಾಕ್ಬೇಕು, ಹಾಂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು, ಹಾಂ ಹಸಿಟ್ಟು ಹಾಕ್ಬೇಕು, ಹಾಂ ಅದು ಚೆನ್ನಾಗಿ ಬೇಯಬೇಕು. ಹಾಂ ಆಮೇಲೆ ತಿರುಗಬೇಕು, ನಮ್ಮ ಅತ್ತೆ ಮುದ್ದೆ ಕಟ್ಟಬೇಕು. ಫ್ರೆಂಡ್ಸ್ ನಮ್ಮ ಅತ್ತೆ ಮುದ್ದೆ ಮಾತ್ರ ಸೂಪರಾಗಿ ಮಾಡ್ತಾರೆ. ನಮ್ಮ ಮಾವನಿಗೆ ನಮ್ಮ ಅತ್ತೆ ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟ, ನಮ್ಕಿನ ಅಲ್ಲಮ್ಮ? ಇಲ್ಲಾಂದ್ರೆ ಊಟನೇ ಮಾಡಲ್ಲ. ಅಮ್ಮ ಮಾಡಿದ್ರೆ ಮುದ್ದೆ ಏನೋ ಮಾಡಿಲ್ಲ ಅಂದರೆ ಊಟನೇ ಮಾಡಲ್ಲ ಅವರು. ಫ್ರೆಂಡ್ಸ್ ಹಾಗೆ ಊಟಕ್ಕೆ ಅಂತ ಅಕ್ಕ ಮುದ್ದೆ ಕಟ್ಕೊಳ್ತಾ ಇದ್ರು. ಊಟಕ್ಕೆ ಟೈಮ್ ಆಗೋಗಿತ್ತು, ಬೇಗ ಬೇಗ ಮಾಡ್ಕೊಳ್ತಾ ಇದ್ವಿ. ಹಾಗೆ ಒಂದು ಕಡೆ ಸಲಾಡ್ ಕೂಡ ನನ್ನ ಸಿಸ್ಟರ್ ರೆಡಿ ಮಾಡ್ತಾಯಿದ್ರು. ಊಟಕ್ಕೆ ಕೊಡಬೇಕಾಗಿತ್ತು, ಟೈಮ್ ಆಗೋಗಿತ್ತು. ಅಲ್ಲಿ ನಮ್ಮನೆ ಸಂಡೇ ಸ್ಪೆಷಲ್ ಬಂದು ಮಟನ್ ಕೈಮಾ ಸಾಂಬಾರ್, ಹಾಗೆ ಚಿಕನ್ ಚಾಪ್ಸ್, ಮುದ್ದೆ, ರೈಸ್, ಸಲಾಡ್, ಇಷ್ಟು ನಮ್ಮನೆ ಸಂಡೇ ಊಟ ಆಗಿತ್ತು. ಫ್ರೆಂಡ್ಸ್ ಹಾಗೆ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಹಾಗೆ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೂ ಶೇರ್ ಮಾಡಿ.